ದೇವರು ಕೊಟ್ಟರು ಪೂಜಾರಿ ಬಿಡ ಅನ್ನೋ ಮಾತು ಕೇಳಿದ್ರಲ್ಲ, ಅದೇ ರೀತಿ ಈ ಗೊಲ್ಲರು ಸುಧಾರಣೆನ ಬಯಸ್ತಿದ್ದಾರೆ, ಪ್ರಗತಿಪರರಾಗಲು ಇಚ್ಛಿಸ್ತಿದ್ದಾರೆ. ಆದರೆ ಕೆಲವು ಪೂಜಾರು ಹಾಗೂ ಗೌಡ್ರ ಒಂದು ಸ್ವಾರ್ಥದಿಂದಾಗಿ ಇಲ್ಲಿ ಅನಿಷ್ಟ ಪದ್ಧತಿಗಳು ಹಾಗೆ ಉಳ್ಕೊಂಡಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾನೇ ಇದೆ. ಈ ಪೂಜಾರರ ಗೌಡ್ರ ಕಟು ಮಾತುಗಳನ್ನು ಕೇಳಬೇಕಾದ್ರೆ ನನ್ನ ಜೊತೆ ಬನ್ನಿ. ಈ ಗೊಲ್ಲ ಸಮುದಾಯದಲ್ಲಿ ಇಂಥ ಕೆಟ್ಟ ಆಚರಣೆಗಳು ಯಾಕೆ ಚಾಲ್ತಿಗೆ ಬಂದವು ಗೊತ್ತಾ? ಆವಾಗ ಒಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಈ ಜೀವನ ನಡೆಸ್ತಾ ಮುಂದೆ ಬಂದರು. ಇದೇ ಥರ ಜೀವನ ನಡೆಸ್ತಾ ಈ ಥರ ಆದಾಗ, ಈ ಥರ ಡೆಲಿವರಿ ಆದಾಗ ಒಂದು ಪುಟ್ಟ ಗುಡಿಸಲಿನಲ್ಲಿ ಎಲ್ಲರೂ ವಾಸ ಮಾಡೋಕ್ಕಾಗಲ್ಲ. ಆವಾಗ ಅವರಿಗೆ ಕೆಲವೊಂದು ಸೂಕ್ಷ್ಮತೆನ ಕಾಪಾಡಬೇಕು, ಅವರಿಗೆ ರಕ್ಷಣೆ ಬೇಕಾಗಿರುತ್ತೆ ಅಂತ ಆಗಿನ ಜನ ಅವರಿಗೆ ಒಂದು ಸಪ್ರೇಟ್ ಗುಡಿಸಲನ್ನ ನಿರ್ಮಾಣ ಮಾಡಿ ಈ ಥರ ಅವಳನ್ನ ಒಂದು ಸುರಕ್ಷಿತವಾಗಿ ಇಡೋಕ್ಕೆ ಆಗಿನ ಒಂದು ಪರಿಸ್ಥಿತಿಲಿ ಇದನ್ನು ಆಚರಣೆಗೆ ತಂದಿದ್ರು ಪೂರ್ವಜರು. ಪಶುಸಂಗೋಪನೆಯನ್ನೇ ನೆಚ್ಚಿಕೊಂಡಿರೋ ಗೊಲ್ಲರು ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿದ್ದಾರೆ. ಜೊತೆಗೆ ಅನಕ್ಷರತೆ, ಅಜ್ಞಾನ ಇವರ ಹಟ್ಟಿಗಳಲ್ಲೇ ಮನೆ ಮಾಡಿವೆ. ಇದನ್ನ ಗೊಲ್ಲರ ಪೂಜಾರಿ ಹಾಗೂ ಗೌಡರು ಬಂಡವಾಳ ಮಾಡಿಕೊಂಡು ಹಣ ಮಾಡ್ತಿದ್ದಾರೆ ಅನ್ನೋ ನೇರ ಆರೋಪ ಇವರದ್ದು. ಪೂಜಾರಿಗಳು ಗೌಡ್ರುಗಳು ದಂಡ ವಿಧಿಸೋಕ್ಕೆ ಮತ್ತು ಇವ್ರನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಮೂಢನಂಬಿಕೆ, ಮೌಢ್ಯತೆ ಅನ್ನೋ ವಿಷಯನ ಅವ್ರ ಮೇಲೆ ಬಿತ್ತಿ ಅದೇ ಥರ ಎದುರಿಸ್ಕೊಂಬಂದ್ಬಿಟ್ರು. ಆ ಒಂದು ಸಂಕಷ್ಟ ಇತ್ತಲ್ಲ ಆರ್ಥಿಕ ಪರಿಸ್ಥಿತಿಯಿಂದವ, ಅದನ್ನು ಈ ಥರನ ಕನ್ವರ್ಟೆಡ್ ಮಾಡಿ ಈ ಥರ ಇವ್ರ ಮೇಲೆ ಪ್ರಯೋಗ ಮಾಡಿದರು. ಈ ಗೌಡರು ಪೂಜಾರಿಗಳು ದೇವರ ಹೆಸರು ಹೇಳಿ ಮೂಢನಂಬಿಕೆಗಳನ್ನು ಹುಟ್ಟುಹಾಕಿ ಇಡೀ ಸಮುದಾಯವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಇವರ ಮಾತನ್ನ ಧಿಕ್ಕರಿಸಿದ್ರೆ ದಂಡ, ಬಹಿಷ್ಕಾರ, ಗಡೀಪಾರಿನಂತಹ ಶಿಕ್ಷೆ ಅನುಭವಿಸಬೇಕು. ಇದಕ್ಕೆ ಹೆದರಿ ಅಮಾಯಕರು ಇವರ ಆದೇಶದಂತೆ ನಡೆದುಕೊಳ್ತಿದ್ದಾರೆ. ಈ ರುದ್ರನಹಳ್ಳಿಯ ಗೊಲ್ಲರ ಹಟ್ಟಿಯನ್ನೇ ನೋಡಿ. ಇದನ್ನ ಕೆಟ್ಟವರ ಹಟ್ಟಿ ಅಂತ ಕರೆಯಲಾಗುತ್ತೆ. ಯಾಕೆ ಗೊತ್ತಾ? ಇವರು ಗೊಲ್ಲರಲ್ಲಿನ ಕೆಟ್ಟ ಸಂಪ್ರದಾಯಗಳನ್ನ ಧಿಕ್ಕರಿಸಿದವರು. ಅಲ್ಲದೆ ಬಹಿಷ್ಕಾರಕ್ಕೆ ಒಳಗಾದವರಿಗೆ ಇವರು ಆಸರೆ ಕೊಟ್ಟಿದ್ರಂತೆ. ಅದಕ್ಕಾಗಿ ಇಡೀ ಗೊಲ್ಲರ ಹಟ್ಟಿಗೆ ಬಹಿಷ್ಕಾರ ಹಾಕಲಾಗಿದೆ. ಏನೋ ಬಂದವರಿಗೆ ಒಂದು ಅಭಿಮಾನ ಕೊಟ್ಟರು, ಅದಕ್ಕೆ ನಮ್ಮನ್ನು ಕೆಟ್ಕೊಳ್ರು ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತು. ಅಷ್ಟೇ ಬಂದಿದ್ದು. ಅವರು ನಿಮ್ಮನ್ನ ಕೆಟ್ಟಗೊಲ್ರು ಅನ್ನೋದು ಅಷ್ಟೇ. ಗೌಡರ ಪೂಜಾರಿಗಳ ಕಪಟ ಬುದ್ಧಿ ಈಗಿನ ಯುವಕರಿಗೆ ಮಾತ್ರ ಗೊತ್ತಾಗ್ಬಿಟ್ಟಿದೆ. ತಲೆ ಹಿಡ್ಕೊಂಡ್ ಬದುಕದವರು ಆಮೇಲೆ ಒಬ್ರಿಗೆ ಕಾಯಿಲೆ ಆದ್ರೆ ಅವ್ರ 50,000 ರೂಪಾಯಿ ಮೇಲ್ ಕಿತ್ರೆ ಅವ್ರ ಕಾಯಿಲೆ ಹುಷಾರಾಗೋದು, ಅವ್ರು ಕಷ್ಟ ಕೊಡ್ತಾರೆ. ಮತ್ತೆ ಇಡೀ ಸಮುದಾಯದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ಇವರನ್ನು ಜೈಲಿಗೆ ಹಾಕಬೇಕು ಅನ್ನೋದೇ ಯುವ ಸಮುದಾಯದ ಬೇಡಿಕೆ. ಇಡೀ ಗೊಲ್ಲ ಸಮುದಾಯವನ್ನ ನಿಯಂತ್ರಿಸುತ್ತಿರುವ ಆ ಗೌಡ ಪೂಜಾರಿಯನ್ನ ಮಾತನಾಡಿಸಲು ನಾವು ಹಾಸನ ಜಿಲ್ಲೆಯ ನಾಗಸಂದ್ರ ಗೊಲ್ಲರ ಹಟ್ಟಿಗೆ ಹೋದೆವು. ಅವರನ್ನ ಮಾತಿಗಳಿದೆವು. ಆಮೇಲೆ ಅಂತರ್ಜಾತಿ ವಿವಾಹ ಆದ್ರೂ ದಂಡ ವಿಧಿಸೋದು ಇಂಥದ್ದೆಲ್ಲ ನಡೆಯುತ್ತಾ? ನಡೆಯೋದಂದ್ರೆ ಅಂಥದ್ದು ಮಾಡಿದ್ರೆ ನಾವು ನಡೆಸ್ತೀವಿ, ಮಾಡ್ಲಂದ್ರೆ ಯಾಕೆ ಸುಮ್ಮನೆ ದಂಡ ಹಾಕೋಣ ಅವ್ರಿಗೆ. ಅಂತರ್ಜಾತಿ ವಿವಾಹ ಆದ್ರೆ ಏನಾಗುತ್ತೆ? ಪ್ರಪಂಚ ಬೆಳೆ ಜಾಸ್ತಿ ಆಗತ್ತೆ ಅಂತ ನಾವು ಜಾಸ್ತಿ ಆಗುತ್ತೆ ನಿಮ್ಗೆ ಏನ್ ತೊಂದರೆ ಆಗುತ್ತೆ? ಏನೋ ತೊಂದರೆ ಆಗುತ್ತಾ? ಊರಿಗೆ ಏನೋ ತೊಂದರೆ ಆಗುತ್ತೆ? ತೊಂದರೆ ಆಗಿರೋದ್ರಿಂದಲೇ ತಾನೇ ನಾವು ಮಾಡೋದು. ಏನೆಲ್ಲ ಆಗಿತ್ತು ತೊಂದರೆ? ಏನಾದ್ರು ನೋವು ಬರುತ್ತೆ ನಮಗೆ. ನಿಮ್ಮ ಗೊಲ್ಲರ ಹಟ್ಟಿಯಲ್ಲೇ, ನಿಮ್ಮ ಸುತ್ತಮುತ್ತಲಿನ ಗೊಲ್ಲರ ಹಟ್ಟಿಯಲ್ಲಿ ಸಾಕಷ್ಟು ಗೊಲ್ಲರ ಹಟ್ಟಿಗಳು ಸುಧಾರಣೆ ಆಗಿವೆ. ಆದ್ರೆ ನಿಮ್ಮ ಗೊಲ್ಲರ ಹಟ್ಟಿಯಲ್ಲಿ ಮಾತ್ರ ದೇವರಿಗೆ ಯಾಕೆ ಕೋಪ? ನೀವೇನು ಕೆಟ್ಟವರ? ಅದು ನಡವಳಿಕೆ ಮೇಲೆ ಹೋಗೋದು. ನಿನ್ನ ನಡವಳಿಕೆ ಅವ್ರಿಗೆ, ಅವ್ರು ನಮ್ಮ ನಡವಳಿಕೆ ನಮ್ಮ. ಎಲ್ಲೋ ಒಂದ್ ಕಡೆ ಕಾಸು ಮಾಡೋಕ್ಕೋಸ್ಕರ ಈ ಮುಗ್ಧ ಜನರ ಮನಸ್ಸನ್ನ ನೀವು ಈ ರೀತಿ ತಪ್ಪು ದಾರಿಗೆ ಎಳ್ಕೊಂಡು ಈ ಇಂಥ ದೇವಸ್ಥಾನದಲ್ಲಿರುವಂಥ ಒಂದು ಏನು ಇದಿದೆ, ಆರ್ಥಿಕ ಏನು ಹಣ ಬಂಗಾರ ಎಲ್ಲ ಇದೆ, ಅದನ್ನೆಲ್ಲ ದೋಚ್ಕೊಳ್ಳೋಕೆ ಇವರ ಮನಸ್ಸಿನ ಮೇಲೆ ಒಂದೆಲ್ಲ ಒತ್ತಡ ಹೇರ್ಕೊಂಡು ಇಂಥ ಒಂದು ಮಾಡ್ತೀರಿ ಅನ್ನುವಂಥ ಆರೋಪ ಕೇಳಿ ಆ ಥರ ಹೇಳ್ಕೊಂಡು ನಂದ ಗೋಕುಲದಲ್ಲಿ ಜೀವನ ಮಾಡೋನು ಕಳ್ಳ. ಬಡವರಿಗೆ ಬರುವ ನೋವು, ಅವ್ರಿಗೆ ಬರುವ ಕಷ್ಟನ ನೀವು ಬಳಸ್ಕೊಂಡು ನಿಮ್ಗೆ ಹಣ ಮಾಡೋಕ್ಕೋಸ್ಕರ ದೇವರ ಹೆಸರಲ್ಲಿ ಹಣ ಮಾಡ್ತಿದ್ದೀರಿ ಅನ್ನೋ ಆರೋಪ ಕೇಳ್ಬಿಡ್ತೀರಿ. ನಿಜ? ಆ ಥರ ಹಣ ಮಾಡಕ್ ಹೋದ್ರೆ ಊರೆಲ್ಲ ಸುಮ್ಕೃತ್ತ ಸುಮ್ಕೃತಾರೆ, ಬಾಯ್ಕರ್ ಸುಮ್ಕೃತಾರ, ನಮ್ಮಿಬ್ರು ಹಣ ಸುಮ್ಮನೆ. ಇಂಥ ಪದ್ಧತಿ ಬೇಡ, ನಮ್ಗೆ ತೆಗ್ದು ಹಾಕಿ ಎಲ್ಲಾ ಕಡೆ ಆದಂಗೆ ನಮಗೂ ಸುಧಾರಣೆ ಆಗ್ಬೇಕು ಅಂತ ಬಯಸ್ತಿದ್ದಾರೆ. ನಮಗೆ ಕೃಷ್ಣ ಇದಾನೆ, ಇವತ್ತು ಜೀವಂತವಾಗಿ ಇದಾನೆ ಅಂತ ಅವ್ನು ನಂಬಿಕೊಂಡಿದೀವಿ. ನಾವು ಅದನ್ನ ಆ ಕೆಟ್ಟದನ್ನ ಆವರಿಸ್ಕೊಳ್ಳೋಕೆ ಪಾಲಿಸ್ತಾ ಇಲ್ಲ. ನೀವು ಆಸ್ಪತ್ರೆಗೆ ಹೋಗೋದೇ ಇಲ್ವಾ? ಇಲ್ಲ, ಆ ತರ ಹೋಗೋದೇ ಇಲ್ವಾ? ಅಲ್ಲ, ನೀವು ಆಸ್ಪತ್ರೆಗೆ ಹೋಗೋದೇ ಇಲ್ವಾ? ವಹಿಸಿದೀವಿ ಅವನಿಗೆ. ನೀವು ಆಸ್ಪತ್ರೆಗೆ ಹೋಗೋದೇ ಇಲ್ಲ? ಹೋಗಲ್ಲ.
ಹೋಗಲ್ಲ ಹೋಗೋದೇ ಅಲ್ವಾ? ಹೆರಿಗೆಗಳು ಆಸ್ಪತ್ರೆಯಲ್ಲಿ ಆಗೋದೇ ಇಲ್ವಾ? ಹೋಗಲ್ಲ 100%. ಯಾರ್ದು ಹೆರಿಗೆ ಆಸ್ಪತ್ರೆಯಲ್ಲಿ ಆಗಲ್ಲ ಇಲ್ಲಿ? ಇಲ್ಲೇ ಆಗೋದು. ಹಾಂ, ನೀವೇನು ಕಾಯಿಲೆ ಕಸಾಲೆ ಏನು ಬಂದ್ರೆ ಎಲ್ಲೂ ಹೋಗಲ್ಲ. ನೇಮ ಮಾಡ್ಕೊಂಬಂದಿದ್ದೀವಿ ನಾವು. ನೋಡಿದ್ರ ಗೊಲ್ಲ ಗೌಡ್ರು ಹಾಗೂ ಪೂಜಾರರ ಭಂಡತನನ. ಇಲ್ಲಿ ಶತಮಾನಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಸ್ಪಷ್ಟವಾಗಿ ಆಗ್ತಿದ್ರು ಜಿಲ್ಲಾಡಳಿತ ಇನ್ನೂ ಕೂಡ ಕ್ರಮ ಕೈಗೊಳ್ಳದಿರುವುದು ಅಚ್ಚರಿ ಮೂಡಿಸುತ್ತೆ. ಇನ್ನಾದ್ರೂ ಮಾನವ ಹಕ್ಕುಗಳ ಆಯೋಗ ಇಲ್ಲಿ ಇನ್ನೊಂದ ಗೊಲ್ಲ ಮಹಿಳೆಯರಿಗೂ ಮತ್ತೆ ಇತರರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋದು ಎಲ್ಲರ ಮನವಿಯಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ನಿಮ್ಗೇನಾದ್ರೂ ಸಂಕಷ್ಟ ಸಮಸ್ಯೆ ಇದ್ರೆ ನಮ್ಮ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.